ನಮಸ್ಕಾರ. ಇದು AS32 ಡಿಜಿಟಲ್ ಮೀಡಿಯಾ. ನಿಮ್ಮ ಸುತ್ತಮುತ್ತಲಿನ ನಿಖರ, ನೇರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮೊಂದಿಗೆ ಇರಿ. ಚಿತ್ತಾಪುರ ಪಟ್ಟಣದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆರ್. ರುದ್ರಯ್ಯ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ 13 ಆರೋಪಿಗಳನ್ನು ಬಂಧಿಸಿದ್ದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವ ನಿರ್ಧಾರ ಕೈಗೊಂಡಿದೆ ಎಂದು ಹೇಳಿದರು. ಈ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ವಿದ್ಯಾರ್ಥಿಗಳ ಭವಿಷ್ಯದಂತಹ ಗಂಭೀರ ವಿಷಯದಲ್ಲಿ ರಾಜಕೀಯ ಮಾಡದೆ ನ್ಯಾಯ ಒದಗಿಸಲು ಎಲ್ಲರೂ ಸಹಕರಿಸಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ರಾಜ್ಯ ಸರ್ಕಾರದ ಆಡಳಿತ, ರೈತರ ಸಮಸ್ಯೆ ಹಾಗೂ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳಲ್ಲಿಯೂ ಸರ್ಕಾರದ ಕಾರ್ಯವೈಖರಿಯನ್ನು ಟೀಕಿಸಿದರು. ಉಪಸ್ಥಿತರಿದ್ದವರು ಬಿಜೆಪಿ ನಗರಾಧ್ಯಕ್ಷ ಆನಂದ ಪಾಟೀಲ ನರಿಬೋಳ, ಕಲಬುರಗಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ವಿಶಾಲ್ ದರ್ಗಿ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ದೀಪಕ್ ಹೊಸ್ಸುರಕರ್, ಮಾಜಿ ಸದಸ್ಯರಾದ ಶಾಮಣ್ಣ ಮೇಧಾ, ದಶರಥ ದೊಡ್ಡಮನಿ, ಬಿಜೆಪಿ ನಗರ ಯುವ ಅಧ್ಯಕ್ಷ ಸಂಗಮೇಶ ಪಾಟೀಲ, ಮುಖಂಡರಾದ ಅಕ್ಕಮಹಾದೇವಿ ನಾಗೇಶ್, ರವಿ ಮದನಕರ್, ಬಂದೆಪ್ಪ ಕಟ್ಟಿಮನಿ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು. AS32 ಕನ್ನಡ ಸುದ್ದಿವಾಹಿನಿಯ ವಿಶೇಷ ವರದಿ. ಇನ್ನಷ್ಟು ತಾಜಾ ಮತ್ತು ನಿಖರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ. ಹೋರಾಟ ಮಾಡ್ತಿರೋದ್ರ ಬಗ್ಗೆ ಯಾರು ತಕರಾರಿಲ್ಲ. ಅವರು ಕೆಲವೊಂದು ಸಮಂಜಸವಾದ ಬೇಡಿಕೆಗಳಿದ್ದಾವೆ. ಅದಕ್ಕೆ ಸರ್ಕಾರವು ಕೂಡ ಮಾನ್ಯತೆ ಕೊಟ್ಟಿದೆ, ಜನತೆ ಕೂಡ ಅದನ್ನು ಮಾನ್ಯತೆ ಗ್ರಹಿಸಿದ್ದಾರೆ, ಅದನ್ನು ಮಾನ್ಯತೆ ಕೊಟ್ಟಿದ್ದಾರೆ. ಇವತ್ತು ಅವರ ಬೇಡಿಕೆ ಪ್ರಕಾರ ಏನು ಒಂದು ಈ ಅನಾಹುತ ಆಗಬಾರ್ದಾಗಿತ್ತು ಅದು ಆಗೋಗಿದೆ. ಅದಕ್ಕೆ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಡ್ತಾರೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಅಂತ ಪ್ರಕರಣಗಳೇನಿದಾವಲ್ಲ, ಇದು ತುಂಬ ಅಸಹಜವಾದ, ಅದು ಆಗಬಾರ್ದು. ಆದರೆ ಸರ್ಕಾರ ಏನು ಅವ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿ ಸಮೂಹದಲ್ಲಿ ಅಥವಾ ಯುವಕರ ಸಮೂಹದಲ್ಲಿ ಬಿಟ್ಟಿಲ್ಲ. ಏನು ಇದು ಘಟನೆ ಆದ ತಕ್ಷಣ ಸರ್ಕಾರ ಅದರ ಬಗ್ಗೆ ಸೂಕ್ತವಾದ ಕ್ರಮಗಳು ತೆಗೆದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗ ಇರ್ಬೋದು, ಅದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಸುಮಾರು 13 ಜನನ ಈಗಾಗಲೇ ಅವ್ರನ್ನ ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ. ಅದರ ಜೊತೆಗೆ ಮೊನ್ನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ದಾರೆ, ಇದಕ್ಕೆ ತ್ವರಿತ ನ್ಯಾಯಾಲಯನ ಸ್ಥಾಪನೆ ಮಾಡಿ 5 ಕಡೆ ಈ ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ತನಿಖೆಗಳು ಮಾಡಿ, ಎನ್ಕ್ವೈರಿ ಮಾಡಬೇಕು. ಏನು ಪ್ರೊಸೀಜರಲ್ ಸಿಸ್ಟಮ್ ಇದೆಯಾ ಅಂತ ತನಿಖೆ ಮಾಡಿ ತಪ್ಪಿತಸ್ಥರು ಕಂಡು ಬಂದರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಅವರು ಅದನ್ನು ಘೋಷಣೆ ಮಾಡಿ ಕ್ರಮ ತಗೊಳ್ತಾರೆ. ಅವರ ಹಲವಾರು ಬೇಡಿಕೆಯಲ್ಲಿ ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಅವರ ಒಂದು ಬೇಡಿಕೆಯೂ ಇದೆ. ಕೆಲವೊಂದು ಸಂದರ್ಭದಲ್ಲಿ ಈ ದೇಶದಲ್ಲಿ ಆಗಿದೆ, ಅದು ಕೂಡ ಮಳೆ ಬರ್ದೇನೆ ಇವತ್ತು ಅದನ್ನು ಕೂಡ ಅದರ ಮೇಲೆ ಇದು ನೋಡಿ ಮಳೆ ಹೊಡೆದು ಈಗ ತೊಗರಿ ಹಾಕ್ತಾರೆ, ಬೇರೆ ಬೇರೆ ಆಟ ಇಷ್ಟು ರೈತರಿಗೆ ಸಮಸ್ಯೆ ಆಗಿದೆ. ಅವ್ರನ್ನ ಕೇಳೋರೇ ಯಾರೂ ಇಲ್ಲ, ಸಂಬಂಧಪಟ್ಟ ಅದಕ್ಕೆ ಮಂತ್ರಿ ಸಹಿತ ಇಲ್ಲ ಅವ್ರ ಕಷ್ಟ ಸುಖ ಕೇಳೋಕ್ಕೆ. ನೋಡಿ ಇವತ್ತು ಗೊಬ್ಬರದ ವಿಷಯ ಇದೆ, ಗೊಬ್ಬರಗಳು ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಆಮೇಲೆ ಬೀಜದ ವಿಷಯ ಇದೆ, ಬೀಜ ಸಿಗ್ತಾ ಇಲ್ಲ. ಆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಏನು ಮಾಡಬೇಕು ಅಂತ ಸರ್ಕಾರದಲ್ಲಿ ಯಾವುದಾದ್ರು ಒಂದು ಸುತ್ತೋಲೆಲ್ಲ, ಮಳೆ ಇಲ್ಲದೆ ಸಾಯ್ತಾ ಇದ್ದಾರೆ, ಏನು ಕೊಡಬೇಕು, ಏನು ಮಾಡಬೇಕು, ಡಿಕ್ಲೇರ್ ಮಾಡಬೇಕು ಅಥವಾ ಕಂಪನ್ಸೇಟ್ ಮಾಡಬೇಕು, ಯಾವುದಾದ್ರು ಒಂದು ಕ್ರಮ ತಗೊಳ್ಳೋದು ಯಾವುದಾದ್ರು ಇದುವರೆಗೂ ನೋಡಿದರೆ ಇಲ್ಲಿವರೆಗೂ ಯಾವುದೂ ಮಾಡಿಲ್ಲ. ಈಗ ಅವರೆಲ್ಲ ಡೆಲ್ಲಿಲಿ ಸ್ಟ್ರೈಕಲ್ಲಿ ಕೂತಾರೆ, ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ದಂಗೆ ಆಗಿದೆ. ಇದು ಅವರ ರೈತ ಪರವಾದ ಕಾಳಜಿ ತೋರಿಸ್ತಾರೆ. ಇದನ್ನು ನೀವೇನಾರು ಕೇಳಿದ್ರೆ ನೀವು ಇಂಟರ್ನ್ಯಾಷನಲ್ ನಿಮಗೆ ಅಮೇರಿಕಾಗೋ ಯುರೋಪ್ಗೂ ಕರ್ಕೊಂಡು ಹೋಗ್ಬೇಕು ಸಬ್ಜೆಕ್ಟಲ್ಲಿ. ರಾಜೀನಾಮೆ ಕೊಡೋದು ಒಂದು ಪಾರ್ಟ್, ಜವಾಬ್ದಾರಿ ಅರಿತು ಕೆಲಸ ಮಾಡ್ತಕ್ಕಂಥದ್ದು ಇನ್ನೊಂದು ಪಾರ್ಟ್. ಇವತ್ತು ಸರ್ಕಾರ ಆ ಜವಾಬ್ದಾರಿನ ಅರಿತು ಎಲ್ಲೇ ತಪ್ಪಾಗಿದೆಯೋ ಅದರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡ್ತಕ್ಕಂಥದ್ದು, ಆ ಕಂಪನ್ಸೇಷನ್ ಕೊಡೋದು ಕೇಳ್ತಕ್ಕಂಥದ್ದು, ಇವೆಲ್ಲ ಕೂಡ ಕೆಲವೊಂದು ನ್ಯಾಯಸಮ್ಮತವಾಗಿ ಅವ್ರು ಕೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಅದಕ್ಕೆ ಸೂಕ್ತವಾಗಿ ಕ್ರಮ ತೆಗೆದುಕೊಂಡಿದೆ. ಈಗ ಅದ್ರ ಜೊತೆಯಲ್ಲಿ ಆ ಯುವಕರ ಹೋರಾಟದ ಜೊತೆಯಲ್ಲಿ ನಾವೊಂದು ಕೆಲವೊಂದು ಬೇರೆ ವಿಷಯಗಳೆಲ್ಲ ಪ್ರಸ್ತಾಪ ಆಗ್ತದೆ. ತಾವೆಲ್ಲ ನೋಡಿದ್ದೀರಿ, ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥದ್ದು, ಅಲ್ಲಿ ಶ್ರೀರಾಮನ ಬಗ್ಗೆ ಮಾತಾಡ್ತಕ್ಕಂಥದ್ದು, ಹಿಂದೂ ದೇವರುಗಳ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು, ಅಥವಾ
ಪ್ರತ್ಯೇಕವಾದಿಗಳು ಜಿಂದಾಬಾದ್ ಅಂತಕ್ಕಂಥದ್ದು ಇವೆಲ್ಲ ನಾವು ಕೇಳ್ತಾ ಇದ್ದೀವಿ. ಇದರಿಂದ ನಮಗೇನು ಸಂಶಯ ಇದೆ ಅಂದರೆ ಇದರಲ್ಲಿ ಈ ಒಂದು ಹೋರಾಟದಲ್ಲಿ ಬೇರೆ ಬೇರೆ ಫೋರ್ಸ್ಗಳು ಯಾವ ಫೋರ್ಸ್ ಅಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಸಾಕಷ್ಟು ಜನ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ನ್ಯಾಷನಲ್ ಪಾರ್ಟಿ, ಅವರು ಈ ಹೋರಾಟನ ರೂಪಿಸಲಿಕ್ಕೆ ಅವ್ರಿಗೇನು ತೊಂದರೆ ಇಲ್ಲ. ಆದರೆ ಜನ ಇವತ್ತು ಅವ್ರನ್ನ ನಂಬೋದಿಲ್ಲ, ಅವರೆಲ್ಲ ಹೋರಾಟಗಳು ಇವೆಲ್ಲ ಕೂಡ ನಂಬೋದಿಲ್ಲ. ಯಾಕೆ ಅಂತಂದರೆ ಈಗಾಗಲೇ ಸಾಕಷ್ಟು ಸರಿ ಈ ಥರ ಒಂದು ಇವರ ಆಡಳಿತಾವಧಿಯಲ್ಲಿ ಲೀಕೇಜು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥದ್ದು ಘಟನೆಗಳು ಸಾಕಷ್ಟಿದ್ದಾವೆ. ಅವತ್ತು ಯಾವತ್ತೂ ಕೂಡ ಈ ರೀತಿ ಒಂದು ಹೋರಾಟಗಳು ಮಾಡಿಲ್ಲ. ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕು ಅಂತ ಕೇಳೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆದರೂ ಕೂಡ ಇವರು ಇದೇ ಒಂದು ವಿಷಯ ಇಟ್ಕೊಂಡು ಇದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪ, ಅದರಲ್ಲಿ ನೂರಾರು ಜನ ಇನ್ವಾಲ್ವ್ಮೆಂಟ್ ಇರ್ತದೆ, ಅಧಿಕಾರಿಗಳು ಇರ್ತಾರೆ, ಇದರಲ್ಲಿ ಎಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಿಪೇರ್ ಮಾಡ್ತಕ್ಕಂಥವ್ರು ಇರ್ತಾರೆ, ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು ಇರ್ತಾರೆ, ನೂರಾರು ಜನ ಸಕ್ರಿಯವಾಗಿ ಇದರಲ್ಲಿ ಇರ್ತಾರೆ. ಅದರಲ್ಲಿ ಯಾವ ಹಂತದಲ್ಲಿ ಇದು ಈ ರೀತಿ ಅವಘಡ ಆಗಿದೆ ಅಂತಕ್ಕಂಥದ್ದನ್ನು ತನಿಖೆ ಮಾಡೋಕ್ಕೆ ಗೊತ್ತಾಗ್ತದೆ. ಆದರೆ ಇವರು ಮೋದಿನೂ ರಾಜೀನಾಮೆ ಕೊಡಬೇಕು ಅಂತಾರೆ, ಆಮೇಲೆ ಅದು ಸಂಬಂಧಪಟ್ಟ ಮಂತ್ರಿ ಪ್ರಧಾನ ಕೂಡ ರಾಜೀನಾಮೆ ಕೊಡಬೇಕು ಅಂತಾರೆ. ಅದನ್ನೇನು ಅರ್ಥ ಆಗ್ತಾಯಿಲ್ಲ. ಈಗ ಇಲಾಖೆಯಲ್ಲಿ ಏನಾದರೂ ಈ ರೀತಿ ಒಂದು ಅವಘಡ ಆದಾಗ ಸಂಬಂಧಪಟ್ಟವ್ರು ರಾಜೀನಾಮೆ ಕೊಡೋದೇ ಆದರೆ ಇವತ್ತು ನಮ್ಮ ಕಲಬುರಗಿನಲ್ಲಿ ಜೈಲಲ್ಲಿ 3 ಜನ ಕೈದಿ ಪರಾರಿ ಆದ. ಈಗ ಯಾರು ಅವ್ರು ಹೇಳೋ ಪ್ರಕಾರ ಯಾರು ರಾಜೀನಾಮೆ ಕೊಡ್ಬೇಕು? ಈಗ ಹೇಳಿ, ಯಾರು ರಾಜೀನಾಮೆ ಕೊಡಬೇಕು? ಸಂಬಂಧಪಟ್ಟ ಗೃಹ ಸಚಿವರು ಇಬ್ಬರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕಲ್ಲ. ಅವರು ಆಗ ಮಾಡಿದ್ದಾರೆ ಅವರು. ಅಂದರೆ ಇವ್ರದ್ದೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಈ ರೀತಿ ಒಂದು ಧೋರಣೆ ಇಟ್ಕೊಂಡು ಜನಗಳನ್ನ ತಪ್ಪು ದಾರಿಗೆ ಇಳಿತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ. ಈಗ ಪಕ್ಷಕ್ಕೆ ಅಸ್ತಿತ್ವದ ಪ್ರಶ್ನೆಯೂ ಇದೆ. ಯಾರೋ ಮಾಡಿದ ಹೋರಾಟದಲ್ಲಿ ಸೇರಿಕೊಂಡು ತಮ್ಮ ಅಸ್ತಿತ್ವ ಕಾಣಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲ ತೀವ್ರವಾಗಿ ಖಂಡಿಸ್ತೀವಿ. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ, ಅದರಲ್ಲಿ ವಿಶೇಷವಾಗಿ ಯುವಕರು ಅವ್ರದ್ದು ಈಗ ನಾವೆಲ್ಲ ಹೇಳ್ತೀವಿ ಬೇರೆ ಉದ್ಯೋಗದ ಬಗ್ಗೆ ಇವೆಲ್ಲ ನಾವು ಮಾತಾಡ್ತಿರ್ತೀವಿ. ಆದರೆ ಇವರಲ್ಲಿ 2,71,000 ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ. ತುಂಬ್ತಾ ಇದ್ದಾರೆ, ತುಂಬ ಪ್ರಕ್ರಿಯೆ ಆಗಿದೆಯಾ ಅವ್ರ ಕಡೆ ಮಾಡ್ತಾಯಿದ್ರು ಕೂಡ. ಮಧ್ಯದಲ್ಲಿ ನೀವು KPSCನಲ್ಲಿ ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ರಿಕ್ರೂಟ್ಮೆಂಟ್ ಎಷ್ಟು ಸರಿ ಪೇಪರ್ ಲೀಕ್ಔಟ್ ಆಗಿ ಮತ್ತೆ ರೀ ಎಕ್ಸಾಮ್ಗಳಾಗಿ. ತಿಮ್ಮಣ್ಣ ರತ್ನಾಕರ್ ಅವರು ಶಿಕ್ಷಣ ಸಚಿವರು ಇದ್ದಾಗ SSLC ಎಕ್ಸಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ ಒಂದ್ಸರಿ ಲೀಕ್ಔಟ್ ಆಯಿತು ಅಂತ ಹೇಳಿ ಮತ್ತೆ ಅದನ್ನು ರೀ ಎಕ್ಸಾಮ್ ಮಾಡಿ ಹಾಗೂ ಲೀಕ್ಔಟ್ ಆಯಿತು, ಅದು ಮತ್ತು 3ನೇ ಸರಿ ಹೋಯಿತು. ಇವೆಲ್ಲ ಇವ್ರ ಆಡಳಿತ ಅವಧಿಯಲ್ಲೇ ನಡೆದಿದೆ. ಆದರೆ ಇವರು ತೋರಿಸೋದು, ಗೂಬೆ ಕೂರಿಸೋದು ಇನ್ನೊಬ್ಬರ ಮೇಲೆ. ತಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗಣ ನೋಡ್ಕೋಬೇಕು, ಮತ್ತೊಬ್ಬರು ತಟ್ಟೆಯಲ್ಲಿ ಬಿದ್ದಿರೋ ನೊಣದ ಬಗ್ಗೆ ವಿಚಾರ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಆ ಕಾರಣಕ್ಕಾಗಿ ಈ ಒಂದು ಪಕ್ಷದ ಧೋರಣೆನ ನಾವು ಇವತ್ತು ವಿರೋಧ ಮಾಡಬೇಕಾಗ್ತದೆ. ವಿಶೇಷವಾಗಿ ಯುವಜನರು ಯಾರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅವರು ತಮ್ಮ ಹೋರಾಟ ಮಾಡೋದಕ್ಕೆ ಯಾರ್ದು ಏನು ತಕರಾರಿಲ್ಲ, ಅಥವಾ ದೇಶದಲ್ಲಿ ಸಾಕಷ್ಟು ಜನ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಆದರೆ ಈಗ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್, ಈ ದೇಶ ವಿರೋಧಿ ಶಕ್ತಿಗಳು ಏನಿದ್ದಾವೆ, ಸಮಾಜ ವಿರೋಧಿ ಶಕ್ತಿಗಳಿಂದ ಆದಷ್ಟು ದೂರ ಇದ್ದು ಸರ್ಕಾರ ಜೊತೆ ಮಾತುಕತೆ ಆಡಿ ಈ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ತಮ್ಮ ಮೂಲಕ ಅವರಲ್ಲಿ ನಾನು ಕೇಳ್ಬೋದು.